ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕಮಲಿ ಅವರೇ. ಕಾಫಿ ತಗೊಳ್ಳಿ. ಏನಿವತ್ತು ಸಾಹೇಬ್ರು ಲೇಟಾಗಿ ಎದ್ದಿದ್ದೀರಾ? ಏನೋ ಗೊತ್ತಿಲ್ಲ ಕಮಲಿ ಅವರೇ, ರಾತ್ರಿ ತುಂಬ ನಿದ್ದೆ ಬಂದ್ಬಿಡ್ತು. ಎದ್ದು ನೋಡಿದ್ರೆ ಲೇಟ್ ಆಗೋಗಿತ್ತು. ಹ್ಞೂ ಬಾಜಿ, ನನಗೂ ಸಿಕ್ಕಾಪಟ್ಟೆ ಇದ್ದೆ. ಚಿನ್ನ ನಿನಗೆ ನೀನು ಮಾಡೋದೇ ತಾರಾ ತಾರಾ. ಮಾವಯ್ಯ, ಅತ್ತೆಮ್ಮಂಗೆ ಕಾಫಿ ನಾನೇ ಕೊಡ್ತೀನಿ ಅಂತ ಹೇಳಿ ಅತ್ತೆಮ್ಮನ ಹುಡ್ಕೊಂಡ್ ಬರ್ತಿದ್ದೀರಾ? ಅಲ್ಲ, ನೀವು ಮತ್ತೆ ವಾಶ್ರೂಮಲ್ಲಿ ಇದ್ದಾಳೆ ಅಂದ್ಕೊಂಡೆ, ಆದರೆ ಅಲ್ಲೆಲ್ಲೂ ಇಲ್ಲ. ಕೆಳಗೆ ಬಂದಿದ್ದಾಳೆ ಅಂದ್ಕೊಂಡು ಬಂದೆ. ತಾರಾ ಪಾ ಮೇ ಬಿ ಆಚೆ ಹೋಗಿರ್ಬೋದು ಬಿಡಿ. ಅವ್ರು ಹೆಂಗೆ ಆಚೆ ಹೋಗಕ್ಕೆ? ನಾನು ಈಗ ತಾನೇ ಬಾಲ ತೆಗೆದೆ. ಬಾಗ್ಲು ನೀವೇ ತೆಗ್ದಿದ್ದ? ಬಾಗಿಲು ತೆಗ್ದೇ ಇಲ್ಲ ಅಂದರೆ ತಾನು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಮಾವಯ್ಯ, ಅತ್ತೆಮ್ಮಂಗೆ ಒಂದು ಕಾಲ್ ಮಾಡಿ ನೋಡಿ. ಇಲ್ಲಮ್ಮ ಕಮಲಿ, ಮತ್ತೆ ಮೊಬೈಲು ರೂಮಲ್ಲೇ ಬಿಟ್ಟು ಹೋಗಿದ್ದಾಳೆ. ಅಪ್ಪ, ಅಮ್ಮ ಫೋನ್ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಅಲ್ವಾ? ಫೋನ್ ಬಿಟ್ಟು ಎಲ್ಲೂ ಹೋಗಿದ್ದಾರೆ? ಅದೇ ರಚ್ಚು, ನನಗೂ ಆಶ್ಚರ್ಯ ಆಗ್ತಿರೋದು. ನಿಮ್ಮಮ್ಮ ನನಗೆ ಹೇಳ್ದೆ ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಎಮರ್ಜೆನ್ಸಿ ಇದ್ದಿದ್ರೆ ಕಡೆ ಪಕ್ಷ ಮನೇಲಿ ಇನ್ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ತಾ ಇದ್ಲಲ್ವಾ? ಪಾ ಒಂದು ವೇಳೆ ಅಮ್ಮ ಆಚೆ ಹೋಗೋದಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕಿತ್ತು, ಅಥವಾ ಫೋನ್ ತೊಗೊಂಡು ಹೋಗಬೇಕಿತ್ತು? ಇಲ್ಲ, ತಾರ ಹತ್ರ ಇನ್ನೊಂದು ಕೀ ಇದೆ, ಆಗ ತಗೊಂಡು ಮತ್ತೆ ಲಾಕ್ ಮಾಡಿ ಹೋಗಿರ್ಬೋದು. ಇಲ್ಲ, ವಾಕ್ ಹೋಗೋದಾದ್ರೆ ತಾರ ನನ್ನೂ ಕರ್ಕೊಂಡು ಹೋಗ್ತಿಲ್ದು. ಬರ್ತಿದ್ದೆ, ಯಾಕೋ ನನಗೂ ಇವತ್ತು ಸಿಕ್ಕಾಪಟ್ಟೆ ನಿದ್ರೆ. ಮೋಸ್ಟ್ಲಿ ತಾರ ನನ್ನ ಎಬ್ಸಿದ್ದಾಳೆ ಅನ್ಸುತ್ತೆ. ನನಗೆ ಎಚ್ಚರ ಆಗಿಲ್ಲ, ಒಬ್ಳೆ ಹೋಗಿದ್ದಾಳೆ ಅನ್ಸುತ್ತೆ. ರಿಷಿ, ಯಾವುದಕ್ಕೊಂದ್ಸರಿ ನೀನು ನೋಡ್ಕೊಂಡ್ಬರ್ತೀಯಾ? ಹಾಂ ಪಾ. ಬಾಜಿ, ನಾನು ಬರ್ತೀನಿ, ಇಬ್ಬರು ನನ್ನ ಕಡೆ ನೋಡೋಣ. ಶೋರ್, ಬಾ. ಗುಡ್ ಮಾರ್ನಿಂಗ್ ಚಂದ್ರು. ಕಾಫಿ. ಗುಡ್ ಮಾರ್ನಿಂಗ್. ಏನು ಒಳ್ಳೆ ನಾವೆಲ್ ಓದೋ ಥರ ಪೇಪರ್ನ ಓದ್ತಿದ್ದೀರಲ್ಲ? ನೋಡು ಉರ್ಮಿಳಾ, ನನಗೆ ಒಂದು ಚಿಕ್ಕ ಹಾಬಿ ಇದೆ. ದಿನ ಬೆಳಗ್ಗೆ ಎದ್ದು ಪೇಪರ್ ಓದೋದು, ಅದರಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ತಿಳ್ಕೊಳ್ಳೋದು. ನಾವು ನಮ್ಮ ಮಗಳನ್ನ ಕಳ್ಕೊಂಡು, ಜೊತೆಗೆ ಮನೇಲಿ ಏನೇನೋ ವಿಷಯಗಳು ನಡೀತಾ ಇದೆ. ಆದರೂ ಈ ಪೇಪರ್ ಓದೋದ್ರಿಂದ, ಚಿಕ್ಕ ಚಿಕ್ಕ ವಿಷಯ ತಿಳ್ಕೊಳ್ಳೋದ್ರಿಂದ ನನ್ನ ಗಮನ ಬೇರೆ ಕಡೆ ಡೈವರ್ಟ್ ಆಗಿದೆ. ಅದಕ್ಕೆ ಒಂದು ಹಾಬಿನ ನಾವು ಡೆವಲಪ್ ಮಾಡ್ಕೋಬೇಕು. ಚಂದ್ರು, ಕೊನೆ ಪಕ್ಷ ನೀವಾದರೂ ಎಲ್ಲ ಮರೆತು ಮತ್ತೆ ನಾರ್ಮಲ್ ಆಗ್ತಿದ್ದೀರಲ್ಲ, ಅಷ್ಟೇ ಸಾಕು. ಅದು ನನ್ನಿಂದ ಅದು ಸಾಧ್ಯ ಆಗ್ತಿಲ್ಲ. ಆಗಲ್ಲ ಅಂದರೆ ಏನೂ ಆಗಲ್ಲ ಉರ್ಮಿಳಾ. ನೋಡು, ನೀನು ಒಂದು ಚಿಕ್ಕ ಹಾಬಿ ಡೆವಲಪ್ ಮಾಡ್ಕೊ. ಬೈ ದ ವೇ, ನೀನು ಲೇಡೀಸ್ ಕ್ಲಬ್ಗೆ ಹೋಗ್ತಾ ಇದ್ದೀಯಲ್ಲ, ಆ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡು, ಕಿಟಿ ಪಾರ್ಟಿ ಮಾಡ್ಬೋದು. ಜೊತೆಗೆ ನಾನು ನೀನು ಫಿಲಮ್ಗೆ ಹೋಗೋಣ. ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ನಾವಿದ್ದರೆ ಆದಷ್ಟು ಬೇಗ ಹಳೆದನ್ನೆಲ್ಲ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡ್ಬೋದು. ಚಂದ್ರು, ಮುಂದೆ ಹೇಗಿರ್ತೀವೋ ಏನೋ ಗೊತ್ತಿಲ್ಲ, ಆದರೆ ನಿಮ್ಮ ಬಾಯಿಂದ ಇಂಥ ಮಾತುಗಳನ್ನ ಕೇಳೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ.
ರಮೇಶ್ ಯಾಕೋ ಕಾಲ್ ಮಾಡ್ತಾ ಇದ್ದಾನೆ? ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ಇಲ್ಲ ಐ ಥಿಂಕ್ ತಾರಾ ಅವರು ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ ಅಂದಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ಫೋನ್ ಮಾಡಿರ್ತಾನೆ. ಒಂದು ನಿಮಿಷ. ಹಲೋ ರಮೇಶ್. ಚಂದ್ರು, ತಾರ ಏನಾದರೂ ನಿಮ್ಮ ಮನೆಗೆ ಬಂದಿದ್ದಾಳ? ತಾರನಾ? ಇಲ್ಲ ಕಣೋ. ಯಾಕೆ ನಮ್ಮನೆಗೆ ಬರ್ತೀನಿ ಅಂತ ಹೇಳಿದ್ಲಾ? ಬಂದಿಲ್ವಾ? ಯಾಕೆ ರಮೇಶ್, ಏನಾಯ್ತು? ಏನಿಲ್ಲ, ತಾರ ಮನೇಲಿ ಕಾಣ್ತಿಲ್ಲ, ಎಲ್ಲಿ ಹೋಗಿದ್ದಾಳೆ ಏನು ಗೊತ್ತಾಗ್ತಿಲ್ಲ. ರಮೇಶ್, ತಾರಾ ಮನೇಲಿಲ್ಲ ಅಂದ್ರೆ ಏನೋ ಅರ್ಥ? ಏನಾಯ್ತು ಅಂತ ಸರಿಯಾಗಿ ಹೇಳು. ಏನು ಅಂತ ಹೇಳಲಿಕ್ಕೆ ಚಂದ್ರು, ಅದು ತಾರ ಬೆಳಗ್ಗೆಯಿಂದ ನಮ್ಮ ಮನೇಲಿ ಕಾಣ್ತಾ ಇಲ್ಲ. ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ನಾವು ಮನೇಲಿ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಕಾಣ್ತಿಲ್ಲ. ಏನು ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಗಾಬರಿ ಹಾಕಿದ್ದೀವಿ. ಹೌದಾ? ಹಾಂ, ಅದೇ ನೆನ್ನೆ ಸೆಕ್ಯೂರಿಟಿ ಏಜೆನ್ಸಿ ಅವ್ರ ಜೊತೆ ಮಾತುಕತೆ ಆಗಿದ್ದಲ್ಲ, ಅವರೇನೋ ಇವತ್ತು ಮನೆಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಆ ವಿಷಯವಾಗಿ ಮಾತಾಡೋಕ್ಕೆ ಅವಳು ನಿಮ್ಮ ಮನೆಗೆ ಏನೋ ಬಂದಿರ್ಬೋದಾ ಅಂತ ಫೋನ್ ಮಾಡಿದೆ. ಇಲ್ಲ ರಮೇಶ್, ಬಂದಿಲ್ಲ. ಬೈ ಎನಿ ಚಾನ್ಸ್ ವಾಕಿಂಗ್ ಅಥವಾ ದೇವಸ್ಥಾನ ಈ ಥರ ಎಲ್ಲರೂ ಹೋಗಿದ್ದಾರಾ? ಚೆಕ್ ಮಾಡು ರಮೇಶ್. ಹಾಂ, ಇರ್ಬೋದು. ನಾನು ನೋಡ್ತೀನಿ. ಸರಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಏನಾದ್ರು ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡು, ಓಕೆನಾ? ಓಕೆ, ಥ್ಯಾಂಕ್ ಯು. ಚಂದ್ರು, ಏನು ತಾರಾ ಕಾಣ್ತಿಲ್ವಂತ? ಇಲ್ಲ ಉರ್ಮಿಳಾ, ತಾರಾ ಅವರು ಬೆಳಗ್ಗೆಯಿಂದ ಮನೇಲಿ ಇಲ್ವಂತೆ. ಫೋನ್ ಕೂಡ ಮನೇಲಿ ಬಿಟ್ಟು ಹೋಗಿದ್ದಾರಂತೆ. ಯಾರನ್ನು ಕೇಳಿದ್ರು ಎಲ್ಲಿ ಹುಡುಕಿದ್ರು ಅತ್ತೆ ಸಿಗ್ತಿಲ್ವಲ್ಲ, ಏನು ಮಾಡೋದು? ಇಷ್ಟೊತ್ತಿಗೆ ಏನಾದರೂ ಮಾವಂಗೆ ಅತ್ತೆ ಕಡೆಯಿಂದ ಫೋನ್ ಏನು ಬಂದಿದ್ರೆ? ಅಮ್ಮರು ಇಷ್ಟೊತ್ತಾದರೂ ಕಾಲ್ ಮಾಡಲಿಲ್ಲ. ಅಮ್ಮ ಸಿಕ್ಕಿದ್ರೋ ಇಲ್ವೋ, ನಾನೇ ಒಂದ್ಸರಿ ಕಾಲ್ ಮಾಡ್ತೀನಿ. ಚಿನ್ನ ಕಾಲ್ ಮಾಡ್ತೀಯಾಳೆ, ಅತ್ತೆ ಏನಾದರೂ ಮನೆಗೆ ಬಂದಿರ್ಬೋದಾ? ಚಿನ್ನ, ಅತ್ತೆ ಸಿಕ್ಕಿದ್ರಾ? ಬಂದ್ರ ಮನೆಗೆ? ಏನೋ ಅಮರ್, ನೀನು ನಿನಗೆ ಅಮ್ಮ ಸಿಕ್ಕಿದ್ರ ಅಂತ ಕೇಳೋಣ ಅಂತ ಕಾಲ್ ಮಾಡಿದ್ರೆ ನೀನೇ ನನ್ಗೆ ಅಮ್ಮ ಬಂದ್ರ ಅಂತ ಕೇಳ್ತಿದ್ಯಲ್ಲ. ಇಲ್ಲ ಚಿನ್ನ, ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಗೊತ್ತಿರೋರ್ನೆಲ್ಲ ಕೇಳ್ತಾ ಇದ್ದೀನಿ, ಎಲ್ಲೋ ಅತ್ತೆ ಸಿಗ್ತಿಲ್ಲ. ಸಿಗ್ಲಿಲ್ವಾ? ಏನೋ ಮಾಡೋದು ಇವಾಗ. ಅಣ್ಣಂಗೂ ಕಾಲ್ ಮಾಡಿದ್ದೆ, ಅವನು ಅಮ್ಮ ಸಿಗ್ಲಿಲ್ಲ ಅಂತಿದ್ದಾನೆ. ನೀನು ಇಲ್ಲ ಅಂತಿದ್ಯಾ. ಅಮ್ಮ ಹೀಗೆಲ್ಲ ಹೇಳ್ದೆ ಕೇಳ್ದೆ ಇಷ್ಟೊತ್ತು ಎಲ್ಲೂ ಹೋಗಲ್ಲ. ಎಲ್ಲಿ ಹೋದ್ರೋ ಏನೋ, ನಂಗಂತೂ ಭಯ ಆಗ್ತಿದೆ ಅಮರ್. ಚಿನ್ನ ಪ್ಲೀಸ್ ಹೆದರ್ಕೋಬೇಡ, ಅತ್ತೆ ಸಿಕ್ಕೇ ಸಿಗ್ತಾರೆ. ನಾನು ಗೊತ್ತಿರೋರು ಮನೇಲೆಲ್ಲ ವಿಚಾರಿಸ್ತಾ ಇದ್ದೀನಿ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಪ್ಲೀಸ್ ಅಮರ್, ಹೇಗಾದರೂ ಮಾಡಿ ಅಮ್ಮನ ಹುಡ್ಕೋ. ನಂಗೆ ಅಮ್ಮ ಇಲ್ಲದೆ ಕೈ ಕಾಲೇ ಆಡ್ತಿಲ್ಲ. ಸರಿ ಚಿನ್ನ, ನೀನು ತಲೆ ಕೆಡಿಸ್ಕೋಬೇಡ. ಸರಿ ಅಮರ್, ಹುಷಾರು. ಎಲ್ಲಿ ಹುಡ್ಕೋದಪ್ಪ?
ರಿಷಿ ಸರ್ ಏನಾಯ್ತು? ಅತ್ತೆಮ್ಮ ಸಿಕ್ಕಿದ್ರಾ? ಇಲ್ಲ ಕಮಲಿ ಅವರ, ಎಲ್ಲ ಕಡೆ ವಿಚಾರಿಸ್ದೆ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಇಲ್ಲ. ರವಿ ಅಂಕಲ್ ಕೂಡ ಸಿಕ್ಕಿದ್ರು, ಅವ್ರನ್ನೂ ವಿಚಾರಿಸ್ದೆ, ಅವರು ನೋಡಿಲ್ವಂತೆ. ರಿಷಿ, ಅಮ್ಮ ರೆಗ್ಯುಲರಾಗಿ ಹೋಗೋ ಅಂಗಡಿಗಳನ್ನ ಒಂಚೂರು ವಿಚಾರಿಸ್ಬೇಕಿತ್ತು ಕಣ. ಎಲ್ಲ ಶಾಪ್ಸ್ಗಳಿಗೂ ಹೋಗಿ ವಿಚಾರಿಸಿದೆ ಅಪ್ಪ, ಎಲ್ಲೂ ನೋಡಿಲ್ವಂತೆ. ಕೊನೆಗೆ ನಮ್ಮ ಮನೆಗೆ ನ್ಯೂಸ್ ಪೇಪರ್ ಹಾಕ್ತಾನಲ್ಲ, ಆ ಹುಡ್ಗನೂ ವಿಚಾರಿಸ್ದೆ, ಅವನು ನೋಡಿಲ್ವಂತೆ. ಆ್ಯಂಡ್ ಅವ್ನ ಮನೆಗೆ ಪೇಪರ್ ಹಾಕಿದಾಗ ಮನೆ ಡೋರ್ ಕ್ಲೋಸ್ ಆಗೇ ಇತ್ತಂತೆ. ಅಮರ್, ತಾರಾ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಮಾವ, ಅತ್ತೆ ಎಲ್ಲೂ ಕಾಣಿಸ್ಲಿಲ್ಲ. ಡೀಲ್ ರಾಣಿ ಕಾಲ್ ಮಾಡ್ತಿದ್ದಾಳೆ. ಹಲೋ, ಮಾವಯ್ಯ, ಅತ್ತೆಮ್ಮ ಅವ್ರ ಫೋನ್ನ ಇಲ್ಲೇ ಬಿಟ್ಟೋಗೋರೆ ಅಂತ ಹೇಳಿದ್ರಲ್ಲ, ಒಂದ್ಕಿತ ಕಾಲ್ ಲಿಸ್ಟ್ನ ಚೆಕ್ ಮಾಡಿ ನೋಡ್ತೀರಾ? ಅತ್ತೆಮ್ಮಂಗೆ ಬೆಳಗ್ಗೆನೇ ಯಾರ್ದಾರ ಕಾಲ್ ಬಂದಾಯ್ತಾ, ಅಥವಾ ಅತ್ತೆಮ್ಮ ಯಾರಿಗಾರ ಕಾಲ್ ಮಾಡೋರ ಅಂತ ನೋಡಿದ್ರೆ ಏನಾದರೂ ವಿಷಯ ಗೊತ್ತಾಗ್ಬೋದು. ಹೌದಪ್ಪ, ಅಮ್ಮನ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿ, ಅವ್ರಿಗೆ ಯಾವುದಾದ್ರೂ ಎಮರ್ಜೆನ್ಸಿ ಕಾಲ್ ಬಂದು ಅಮ್ಮ ಅರ್ಜೆಂಟಲ್ಲಿ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ರೆ. ಹೌದಲ್ವಾ? ಹಾಗೇನಾದ್ರು ಇದ್ರೆ ಆ ನಂಬರ್ಗೆ ಫೋನ್ ಮಾಡಿದ್ರೆ ಗೊತ್ತಾಗ್ಬೋದಲ್ವಾ? ಒಂದು ಸೆಕೆಂಡ್. ಇಲ್ಲಮ್ಮ ಕಮಲಿ, ರಾತ್ರಿಯಿಂದ ನಿಮ್ಮ ಮತ್ತೆ ಯಾವ ಕಾಲು ಬಂದಿಲ್ಲ, ಅವಳು ಯಾವ ಕಾಲು ಮಾಡಿಲ್ಲ. ಮೆಸೇಜಸ್ಸು ಮೇಲೂ ಚೆಕ್ ಮಾಡಿ, ಯಾವ್ದಾದ್ರು ಮೆಸೇಜ್ ಬಂದಿರ್ಬೋದಲ್ವಾ? ಇಲ್ಲ ಕಣ, ಯಾವ ಮೆಸೇಜು ಇಲ್ಲ, ಮೇಲೂ ಇಲ್ಲ. ಯಾವ ಕಾಲ್ ಬಂದಿಲ್ಲ, ಯಾವ ಮೆಸೇಜಸ್ಸು ಬಂದಿಲ್ಲ, ನಮ್ ಯಾರಿಗೂ ಏಳು ಕೂಡ ಹೋಗಿಲ್ಲ. ಹಿಂಗಂದ್ರೆ ಏನರ್ಥ? ಅದೇ ನನಗೂ ಅರ್ಥ ಆಗ್ತಿಲ್ಲಮ್ಮ. ಅತ್ತೆಮ್ಮ ಎಲ್ಲಿ ಹೋಗಿರೋದಕ್ಕೆ ಸಾಧ್ಯ? ಕಮಲಿ, ನಿನ್ನ ಅತ್ತೆಮ್ಮ ಇಲ್ಲೇ ಇದ್ದಾರೆ, ಅಲ್ಲಿ ಎಲ್ಲಿ ಸಿಗ್ತಾರೆ? ಹಾಂ, ಅಪ್ಪ, ಅಮ್ಮ ಸೆಕ್ಯೂರಿಟಿ ಏಜೆನ್ಸ್ ಬಗ್ಗೆ ವಿಚಾರಿಸ್ಬೇಕು ಅಂತ ಹೇಳ್ತಿದ್ರಲ್ಲ, ಮೇ ಬಿ ಅಲ್ಲಿಗೇನಾದ್ರು ಹೋಗಿರ್ಬೋದಾ? ಅಲ್ಲಿಗೆ ಹೋಗೋದಾಗಿದ್ರೆ ಅವ್ರಿಗೊಂದು ಕಾಲ್ ಮಾಡಿಬಿಟ್ಟು ಹೋಗ್ತಿದ್ಲು. ಇದರಲ್ಲಿ ಅವ್ರ ನಂಬರು ಕಾಣ್ತಾ ಇಲ್ಲ. ಎಕ್ಸ್ಕ್ಯೂಸ್ ಸರ್, ತಾರಾ ಮೇಡಮ್ ಅವರು ಇದ್ದಾರಾ? ತಾವು ಮನೆ ಸೆಕ್ಯೂರಿಟಿಗೋಸ್ಕರ ಸೆಕ್ಯೂರಿಟಿ ಸ್ಟಾಫ್ ಬೇಕಂತ ನಮ್ಮ ಏಜೆನ್ಸಿ ಕಾಲ್ ಮಾಡಿ ಹೇಳಿದರು, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಅವರು ಕಡೆದಾಗಿ ನಿಮ್ಮ ಜೊತೆ ಯಾವಾಗ ಮಾತಾಡಿದ್ದು? ಸರ್, ನಿನ್ನೆ ಸಂಜೆ ಕಾಲ್ ಮಾಡಿದ್ರು, ಅದಾದ್ಮೇಲೆ ಕಾಲೇ ಮಾಡಿಲ್ಲ ಸರ್ ಅವರು. ಸರ್, ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ನಾನು ವಿಚಾರ ತಿಳಿಸ್ತೀನಿ. ಸರಿ ಸರ್, ಹಾಗಾದರೆ ನಾವಿನ್ನು ಹೊರಡ್ತೀವಿ. ಹಾಂ, ಓಕೆ, ಬನ್ನಿ. ಅಲ್ಲ ರಿಷಿ, ನಿಮ್ಮಮ್ಮ ಸೆಕ್ಯೂರಿಟಿ ಏಜೆನ್ಸಿವ್ರಿಗೂ ಫೋನ್ ಮಾಡಿಲ್ಲ, ಅವ್ರ ಆಫೀಸ್ಗೂ ಹೋಗಿಲ್ಲ, ಅವರೇ ಇಲ್ಲಿಗೆ ಬಂದಿದ್ರಲ್ಲ, ಮತ್ತೆಲ್ಲಿಗೆ ಹೋದ್ಲು?
ಮಾಡೋದಕ್ಕೂ ಒಂದ್ಸಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಬೆಟರ್ ಅನ್ನಿಸ್ತಿದೆ. ಬೇಡ ರಿಷಿ, ತಾರಾ ಅವಳಾಗೆ ಎಲ್ಲಾದರೂ ಹೊರಗಡೆ ಹೋಗಿದ್ದಾಳೋ ಅಥವಾ ಅವಳ ನಮಗೆ ಕ್ಲಿಯರಾಗಿ ಏನೂ ಗೊತ್ತಿಲ್ಲದೆ ಏನು ಅಂತ ಕಂಪ್ಲೇಂಟ್ ಕೊಡೋದು? ಹಾಯ್ ರಮೇಶ್. ಶಿವ್, ಏನು ಈ ಕಡೆ? ರಮೇಶ್, ನಿಮ್ಗೆ ಯಾರೋ ಫೋನ್ ಮಾಡಿ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ವಿ, ಅದನ್ನ ಹೇಳೋಣ ಅಂತಾನೆ ಬಂದೆ. ಏನಾದರೂ ಗೊತ್ತಾಯ್ತಾ? ಇಲ್ಲ ರಮೇಶ್, ಯಾರೋ ಟೆಕ್ನಾಲಜಿನ ಬಳಸ್ಕೊಂಡು ಕಾಲ್ನ ಟ್ರ್ಯಾಕ್ ಮಾಡದೇ ಇರೋ ರೀತಿ ನಿಮಗೆ ಕಾಲ್ ಮಾಡಿ ಎದುರಿಸ್ತಾ ಇದ್ದಾರೆ. ರಮೇಶ್, ಇದಕ್ಕೆ ಮುಂಚೆ ನಿಮಗೆ ಈ ಥರ ಯಾರಾದರೂ ಕಾಲ್ ಮಾಡಿದ್ರಾ? ಇಲ್ಲ ಶಿವು, ಇದಕ್ಕೆ ಮುಂಚೆ ನನಗೆ ಆ ಥರದ್ದು ಯಾರೂ ಕಾಲ್ ಮಾಡಿಲ್ಲ. ಸರಿ, ನೀವ್ಯಾರೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಈ ಕೇಸ್ನ ಸೈಬರ್ ಕ್ರೈಮ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಅವರು ಆದಷ್ಟು ಬೇಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ನೀವ್ಯಾರು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ? ಥ್ಯಾಂಕ್ ಯು ಶಿವ್. ಸರಿ ರಮೇಶ್, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಹಾಂ. ಮಿಸ್ಸಸ್ ತಾರಾ ನಂದ, ನಿನ್ನ ಫ್ಯಾಮಿಲಿ ಅವ್ರಿಗೆ ನಿನ್ನ ಬಗ್ಗೆ ಕಾಳಜಿನೇ ಇಲ್ಲ. ಇಷ್ಟೊತ್ತಾದರೂ ನೀನು ಮಿಸ್ಸಿಂಗ್ ಅನ್ನೋದು ಅವ್ರಿಗಿನ್ನ ಗೊತ್ತೇ ಇಲ್ಲ, ಗೊತ್ತಾ? ನೀನು ನೋಡಿದ್ರೆ ಮನೆ ಯಜಮಾನಿ ಅನ್ನೋ ಥರ ಬಿಲ್ಡಪ್ ಬೇರೆ ತಗೋತಾ ಇದೆಯಾ. ಅದೇನು ಫ್ಯಾಮಿಲಿನೋ ಏನೋ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿನ್ನನ್ನು ಈಗಲೇ ಸಾಯಿಸ್ಬಿಡೋಣ ಅಂತ ಅನಿಸ್ತಿದೆ. ನೋ ನೋ ನೋ, ಎಚ್ಚರ ಆಗ್ತಿದ್ಯಾ? ಇಲ್ಲ ಇಲ್ಲ, ನಿನ್ಗೆ ಈಗಲೇ ಎಚ್ಚರ ಆಗಬಾರ್ದು. ನೀನು ಎದ್ಬಿಟ್ರೆ ಮ್ಯಾಟ್ರೆಲ್ಲ ಲೀಕ್ ಆಗೋಗುತ್ತೆ. ಬಾಯ್ಸ್, ನಾನು ಅನ್ಕೊಂಡಿದ್ದಾಗೋವರೆಗೂ ನಿನಗೆ ಜೀವ ಇದ್ರೂ ಸತ್ತಿರೋ ಡೆಡ್ ಬಾಡಿ ಥರ ಬಿದ್ದಿರಬೇಕು. ನೀನು ಕಾಣೆ ಆಗಿರೋದನ್ನ ನೋಡಿ ನಿಮ್ಮ ಮನೆಯವರೆಲ್ಲರೂ ಕಣ್ಣೀರು ಹಾಕಬೇಕು, ಟೆನ್ಷನ್ ಮಾಡ್ಕೋಬೇಕು, ನರಳಿ ನರಳಿ ಒದ್ದಾಡಬೇಕು. ಅದನ್ನ ನೋಡಿ ನಾನು ಖುಷಿ ಪಡಬೇಕು. ಎಸ್, ಆಗಲೇ ನನಗೆ ಸಮಾಧಾನ ಸಿಗೋದು. ಆಗಲೇ ನಾನು ಆಡ್ತಿರೋ ಗೇಮಲ್ಲಿ ಒಂದು ಕಿಕ್ ಸ್ಟಾರ್ಟ್ ಸಿಗ್ದಂಗೆ ಆಗುತ್ತೆ. ಬಾಯ್ಸ್, ನೀವು ಇವಳ ಮೇಲೆ ಒಂದು ಕಣ್ಣಿಟ್ಟಿರಿ. ನಾನು ಆ ಮನೆಯಲ್ಲಿ ಏನೇನು ನಡೀತಿದೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಓಕೆ ಓಕೆ ಮೇಡಮ್, ಐಲ್ ಬಿ ಬ್ಯಾಕ್.